ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ವಾಂಗಿಬಾತ್ ಮಾಡಿದ್ದೀನಿ ನೋಡಿರಿ. ವಾಂಗಿಬಾತ್ ಮಾಡಿದ್ದೀನಿ. ಗೊಜ್ಜು ಮಾಡಿ ಆ ಥರ ಮಾಡ್ಬೋದಲ್ಲ, ನನಗೆ ಆ ಥರ ಇಷ್ಟ ಆಗಲ್ಲ. ಈ ಥರ ಬಾತು ಮಾಡಿದ್ರೇ ಇಷ್ಟ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ, ಚೆನ್ನಾಗಿದೆ. ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಜೊತೆಗೆ ಮಾವಿನಕಾಯಿ ಇದೆ. ಇವೆಲ್ಲ ಹಿಡ್ಕೊಂಡು ತಿಂತೀರಿ ಬೆಳಗ್ಗೆ ಟಿಫನ್ಗೆ, ಓಕೆನಾ? ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು. ಈ ರೀತಿ ಇರುತ್ತೆ, ಓಕೆನಾ? ಅಂದರೆ ಒಂದೊಂದು ದಿನ ಒಂದೊಂದು ಟೈಪ್ ಅಲ್ವಾ, ಸೊ ಹಾಗಾಗಿ ಇವತ್ತಿನ ದಿನ ನಮ್ಮದು ಈ ರೀತಿ ಇರುತ್ತೆ. ಫ್ರೆಂಡ್ಸ್ ನೋಡಿರಿ, ಎಷ್ಟೊಂದು ಬಟ್ಟೆ ಇದೆ ಅಂತ ಇವಾಗ ಇವೆಲ್ಲ ಮಾಡಿ ಎತ್ತಿಡಬೇಕು. ನನ್ನ ಕೆಲಸ ಇವಾಗಿದೆ. ಕೆಲಸ ಒಂದು 4-5 ಡೇಸಿಂದ ಬಟ್ಟೆ ಮಡ್ಚೋಕ್ಕೆ ಆಗಿಲ್ಲ. ಇವತ್ತು ಮಡಚಬೇಕು, ಮಡಚಿ ಎತ್ತಿಡಬೇಕು ಬಟ್ಟೆ, ಓಕೆನಾ? ಎಷ್ಟು ಬಟ್ಟೆ ಇತ್ತಲ್ಲ ಅವೆಲ್ಲ ಮಡಚಿಬಿಟ್ಟೆ. ಈಗ ಆ ಬಟ್ಟೆ ಯಾವ್ಯಾವ ಪ್ಲೇಸಲ್ಲಿದೆಯೋ ಆ ಪ್ಲೇಸಲ್ಲಿ ನಾನು ಅರೇಂಜ್ ಮಾಡಬೇಕು. ಇದು ನಾವೆಲ್ಲ ಎತ್ಕೊಂಡೋಗಿ ಅರೇಂಜ್ ಮಾಡಿದೆ ನೋಡಿರಿ, ಎಷ್ಟೊಂದು ಇದೆಯೋ ಅಂತ. ಒಬ್ಬೊಬ್ರದ್ದು ಒಂದೊಂದು ಸೈಡು ಎಲ್ಲೆಲ್ಲಿ ಯಾವ್ಯಾವ ಇಡಬೇಕು ಅಂದ್ಬಿಟ್ಟು ಅವೆಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಈಗ ಅವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲಿರೋವ ಅಲ್ಲೇ ಜೋಡಿಸ್ಬಿಟ್ಟು ಬರಬೇಕು ಫ್ರೆಂಡ್ಸ್. ನಂದು ಇವಾಗ ಈ ಕೆಲಸ ಇನ್ನು ಅದೆಲ್ಲ ಮುಗಿದ ಮೇಲೆ ಬೇರೆ ಕೆಲಸ ಇತ್ತು, ಅದೆಲ್ಲ ಮಾಡಿಕೊಂಡೆ. ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು 2:25 ಆಗಿದೆ. ಈಗ ಇದೊಂದು ಡ್ರಿಂಕ್ ಕುಡಿದ್ಬಿಟ್ಟು ನೆಕ್ಸ್ಟು ನಾನು ವರ್ಕೌಟ್ ಮಾಡಬೇಕು. ಅದೇ 2:40ಗೆ 2:45ಗೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ಈ ಡ್ರಿಂಕ್ ಬಿಸಿ ಇರುತ್ತಲ್ಲ ಕುಡಿಬೇಕು. ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಕೆಲಸನೂ ಮುಗೀತು. ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಈ ಡ್ರಿಂಕ್ ಒಂದು ಕುಡಿದ್ಬಿಟ್ಟು ಆಮೇಲಿಂದ ವರ್ಕೌಟ್ ಮಾಡಿ ಆಮೇಲೆ ಸ್ನಾನ ಅದು ಇದೆಲ್ಲ ಮಾಡಿ, ಇವತ್ತು ಥರ್ಸ್ಡೇ ಅಲ್ವಾ, ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನೈಟು ಡಿನ್ನರ್ ಪ್ರಿಪೇರ್ ಮಾಡಬೇಕು. ನೋಡಬೇಕು ಏನು ಮಾಡಬೇಕು. ಬೆಳಗ್ಗೆನೂ ವಾಂಗಿಬಾತ್ ಮಾಡಿದ್ದೆ, ಇವಾಗ ಸಾಯಂಕಾಲ ಏನು ಮಾಡಬೇಕು ಗೊತ್ತಿಲ್ಲ. ನೋಡ್ತೀನಿ, ಏನೋ ಒಂದು ಮಾಡಿಬಿಡೋದು ಅಷ್ಟೇ ಅಲ್ವಾ. ಮತ್ತೆ ಸಿಗ್ತೀನಿ. ಇದೆಲ್ಲ ಕುಡಿದು ನೆಕ್ಸ್ಟ್ ವರ್ಕೌಟ್ ಅದಾದಮೇಲೆ ಮತ್ತೆ ಸಿಗ್ತೀನಿ, ಓಕೆನಾ? 3:40 ಆಗಿದೆ. ಇವಾಗ ನನ್ನ ವರ್ಕೌಟ್ ಮುಗೀತು ಫ್ರೆಂಡ್ಸ್. ಇವತ್ತು 40 ಮಿನಿಟ್ಸ್ ಮಾಡಿದ್ದೀನಿ. ನಿನ್ನೆ 33 ಮಿನಿಟ್ಸು, ಮೊನ್ನೆ 30 ಮಿನಿಟ್ಸು. ಫಸ್ಟ್ ಡೇ ಬಂದುಬಿಟ್ಟು 30 ಮಿನಿಟ್ಸು, ಇವತ್ತು 40 ಮಿನಿಟ್ಸ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಚೆನ್ನಾಗಿತ್ತು ವರ್ಕೌಟು, ಚೆನ್ನಾಗಿ ಮಾಡಿದೆ, ಓಕೆನಾ? ನಮ್ಮ ರೊಟ್ಟಿನಲ್ಲಿ ವಾಟರ್ 2 ಗ್ಲಾಸಸ್ ಆಫ್ ವಾಟರ್, ಓಕೆನಾ? ನೋಡಿರಿ, ನಮ್ಮ ಮನೆ ಹತ್ರ ಚಿಕ್ಕ ಪಪ್ಪೀಸು 2 ಪಪ್ಪೀಸ್ ಬಂದಿದ್ದಾವೆ. ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾವೆ ಅಂತ. ಅವರಮ್ಮ ಬರುತ್ತೆ ಊಟ ತಿನ್ನೋಕ್ಕೆ 2 ಟೈಮ್ಸು. ಅದಕ್ಕೆ ಅವರಮ್ಮ ಕರ್ಕೊಂಬಂದುಬಿಟ್ಟಿದೆ. ಸೊ ಅವರಮ್ಮ ಹೋದರು ಓಡಾಡೋಕ್ಕೆ. ಇದು 2 ಪಪ್ಪೀಸ್ ಮಾತ್ರ ಹೋಗಿಲ್ಲ. ಇಷ್ಟು ಚೆನ್ನಾಗಿದೆ ನೋಡಿರಿ, ಹೆಣ್ಣು ಪಪ್ಪೀಸ್ ಅವು ತುಂಬ ಚೆನ್ನಾಗಿದ್ದಾವೆ. ಗಂಡು ಪಪ್ಪಿನ ಯಾರೋ ಸಾಕ್ಕೊತಾ ಇದ್ದಾರೆ. ಇನ್ನು ಹೆಣ್ಣು ಪಪ್ಪೀಸ ಒಂದು ಯಾರೋ ಎತ್ಕೊಂಡೋದ್ರು ಸಾಕ್ಕೊತೀವಿ ಅಂತ. ಇನ್ನು 2 ಪಪ್ಪೀಸ್ ಇದ್ದಾವೆ ಅಷ್ಟೇ. ತುಂಬ ಕ್ಯೂಟಾಗಿದ್ದಾವೆ, ತುಂಬ ಇಷ್ಟ ಆಯಿತು. ನಮ್ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತವೆ. ಪಾಪ ಅವಕ್ಕೂ ಏನು ಗೊತ್ತಾಗೋದಿಲ್ಲಲ್ಲ, ಇರಲಿ. ನಮ್ಮ ಕೈಯಲ್ಲೇನು ಅವೇನು ಕೇಳ್ತವೆ? ಊಟ ಕೇಳುತ್ತೆ, ನೀರು ಕೇಳುತ್ತೆ ಅಷ್ಟೇ ಅಲ್ವಾ. ಕೊಟ್ಟರೆ ಆಯಿತು. ಭಗವಂತ ನಮಗೆ ಕೊಟ್ಟಿದ್ದಾರೆ, ನಾವು ಮೂಕ ಪ್ರಾಣಿಗೆ ಕೊಡ್ತೀವಿ ಊಟ. ಈಗ ಜನಕ್ಕೆ ಎಷ್ಟು ಇಟ್ಟರೂ ಒಂದೇ. ಅವ್ರು ನಮ್ಮ ಮುಂದೆ ನಮ್ಮ ಊಟ ಚೆನ್ನಾಗೇ ತಿಂದಿರ್ತಾರೆ, ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ನಮ್ಮ ಹಿಂದೆ ಹಂಗೆ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ ಆ ಥರ ಮಾಡ್ತಿರ್ತಾರೆ. ಬಟ್ ಮೂಕ ಪ್ರಾಣಿಗಳು ಆ ಥರ ಅಲ್ಲ, ನಿಯತ್ತು. ಅವು ಪ್ರಾಣ ಬೇಕಾದರೂ ಕೊಡ್ತವೆ, ನಿಯತ್ತು ಅವಕ್ಕೆ. ಹಂಗೆ ಒಂದು ತುತ್ತು ಅನ್ನ ಹಾಕಿದ್ರೆ ನಮಗೆ ನಿಯತ್ತಿಂದ ನಮ್ಮ ಮನೆ ಹತ್ರನೇ ಇರುತ್ತೆ. ನಾವೆಲ್ಲೋದ್ರೆ ಅಲ್ಲಿಗೆ ಬರ್ತವೆ. ನಮ್ಮ ಹಿಂದೆನೇ ಹೋಗು ಅಂದ್ರೂ ಹೋಗೋದಿಲ್ಲ, ನಾವು ಬೈದರೂ ಹೋಗೋದಿಲ್ಲ, ಅಷ್ಟು ನಿಯತ್ತಲ್ವಾ. ಹಾಗಾಗಿ ನನಗೆ ತುಂಬ ಇಷ್ಟ ಡಾಗ್ಸ್ ಅಂದರೆ, ಓಕೆನಾ?
ಮತ್ತೆ ಸಿಗ್ತೀನಿ. ನೀರೆಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಓಕೆ, ಪೂಜೆ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ತರ್ಸ್ಡೇ ಅಲ್ವಾ, ನೀಟಾಗಿ ಹೂವು ಎಲ್ಲ ಒಣಗೋಗಿತ್ತು, ತೆಗೆದುಬಿಟ್ಟು ಎಲೆನೂ ಒಣಗೋಗಿತ್ತು. ಇವಾಗ ಹೋಗಿ ಅದೇ ಎಲೆನ ಕಿತ್ಕೊಂಬಂದುಬಿಟ್ಟು ಈ ಥರ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಮಾವನೆಲ್ಲ ಇಟ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಮನೆಯಲ್ಲೆಲ್ಲ ಕೆಲಸ ಮುಗ್ದಿದೆ ನೋಡ್ರಿ. ಇನ್ನುವಾಗ ಏನೂ ಕೆಲಸ ಇಲ್ಲ. ನೈಟ್ಗೆ ಡಿನ್ನರ್ ಮಾಡಬೇಕು ಅಷ್ಟೇ ಕೆಲಸ. ನೋಡೋಣ ಏನು ಮಾಡಬೇಕು ಏನೋ ನನಗೂ ಗೊತ್ತಿಲ್ಲ. ಪ್ರಿಪೇರ್ ಮಾಡಬೇಕು ಅಷ್ಟೇ, ಏನಾದರೂ ಒಂದು ಡಿನ್ನರು ಅಷ್ಟೇ ಅಲ್ವಾ, ಮಾಡೋದಾಗುತ್ತೆ ಏನೋ ಒಂದು. ಫ್ರೆಂಡ್ಸ್, ಇವಾಗ ಈವ್ನಿಂಗು 5:30 ಆಗಿದೆ. ಇವಾಗ ಕಾಫಿ ಟೈಮ್ ನೋಡಿರಿ. ಕಾಫಿ ಆನ್ ಕ್ಯಾರೆಟ್, ಹೆಲ್ದಿ ಅಲ್ವಾ. ಸೊ ಕೆಲಸಗಳೆಲ್ಲ ಮುಗೀತು ಅಲ್ವಾ. ಡಿನ್ನರ್ ಬಿಟ್ಟರೆ ಇನ್ನೆಲ್ಲ ಮುಗೀತು ನಂದು. ಡಿನ್ನರ್ ಒಂದು ಮಾಡಿಬಿಟ್ರೆ ನನ್ನ ಕೆಲಸ ಎಲ್ಲ ಮುಗಿದೋಗುತ್ತೆ. ಆಲೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕು, ಇವಾಗ ಏನು ಮಾಡಬೇಕು ಅಂತ. ನನಗೇನು ಆಲೋಚನೆನೇ ಬರಲಿಲ್ಲ. ನೋಡೋಣ, ಅನ್ನ ರಸಮ್ಮ ಏನಾದರೂ ಮಾಡಿಬಿಟ್ಟು ಅಷ್ಟೇ. ಇರೋದು ಇಬ್ಬರಲ್ಲ, ಅದಕ್ಕೆ ರೈಸೂ ರಸಮ್ ಏನಾದರೂ ಮಾಡಿಬಿಡ್ತೀನಿ ನಾನು. ಅದು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡಬೇಕೋ ಏನೋ ನನಗೂ ಗೊತ್ತಿಲ್ಲ. ಓಕೆನಾ, ಏನು ಮಾಡೋಣ ಅಂದ್ಕೊಂಡು ಆಲೋಚನೆ ಮಾಡಿದ್ರೆ ಅನ್ನ ರಸಮ್ ಮಾಡೋಣ ಅಂದ್ಕೊಂಡೆ. ಮತ್ತು ಅಮ್ಮಗೆ ಕಾಲ್ ಮಾಡಿದ್ದೆ. ಅಮ್ಮ ಏನು ಮಾಡಿದ್ದಮ್ಮ ಡಿನ್ನರ್ ಅಂದರು. ಅಮ್ಮ ನಾನು ರಸಮ್ ಮಾಡೋಣ ಅಂದ್ಕೊತಾ ಇದ್ದೀನಮ್ಮ ಅಂದರೆ, ಬೇಡ ಏನಕ್ಕೆ, ಗೊಜ್ಜು ಮಾಡು, ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಂಗೆ ಆವಾಗ ನೆನಪಾಯಿತು ಟೊಮೊಟೊಸ್ ಇತ್ತು, ಕಟ್ ಮಾಡಿಕೊಂಡು ಗೊಜ್ಜು ಮಾಡಿದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು ಕೆಲಸದಿಂದ. ಅವ್ರಿಗೆ ಅನ್ನನೂ ಮತ್ತು ಗೊಜ್ಜು ಇಟ್ಕೊಟ್ಟೆ. ನಾನು ತಿನ್ನೋದಿಲ್ಲ ನೈಟ್ ಟೈಮ್, ರೇರು ಅನ್ನ ತಿನ್ನೋದು ರೇರು. ನಾನು ಲೈಟ್ ಫುಡ್ಸೇ ತಿನ್ನೋದಿಲ್ಲ. ಫ್ರೂಟ್ಸೋ ಇಲ್ಲ ಸಲಾಡೋ ಇಲ್ಲಾಂದರೆ ಓವರ್ನೈಟ್ ಓಟ್ಸೋ ಏನೋ ಆ ಥರವೇ ತಿನ್ನೋದು. ಹಾಗಾಗಿ ನಾನು ಅವ್ರಿಗೆ ಇಟ್ಕೊಟ್ಟೆ. ಅಲ್ಲೋಗಿ ಇಟ್ಕೊಟ್ಟು ನನಗೆ ಹಾಯ್ ಹೇಳ್ರಿ ಅಂದರೆ ಅವರು ಹೇಳಲ್ಲಂತೆ, ಹೇಳಲೇ ಇಲ್ಲ. ಕೊನೆಗೂ ಹೇಳಲಿಲ್ಲ. ತುಂಬ ಹೊತ್ತು ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಅವ್ರು ನೋಡಿದಷ್ಟು ನೋಡಿ ಹೋಗು ಅಂದರು. ಸರಿ ಬಿಡು ಅಂದೆ. ಮತ್ತೆ ಹೋದ್ರೆ ಹೋಗಲಿ, ಚೆನ್ನಾಗಿದೆಯಾ ಗೊಜ್ಜು ಅಂದರೆ, ಚೆನ್ನಾಗಿದೆ ಅಂದರು. ಮತ್ತು ಈ ಕಡೆ ಪಪ್ಪೀಸ್ ಬಂದಿತ್ತು, 2 ಪಪ್ಪೀಸು. ನಾನು ಅಲ್ಲಿ ಅವ್ರ ಅಮ್ಮ ಹತ್ರ ಬಿಟ್ಟು ಬಂದರೆ ಸಾಕು, ಪದೇ ಪದೇ ಮನೆ ಹತ್ರ ಬರ್ತಾಯಿತ್ತು. ಊಟನೂ ತಿಂದಿದ್ದು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ, ಮತ್ತೆ ಬಿಡೋಣ ಅಂದ್ಬಿಟ್ಟು ಈ ಕಡೆ ನನಗೆ ಮಿಕ್ಸಿಂಗ್ ಫ್ರೂಟ್ಸ್ ಎಲ್ಲನೂ ರೆಡಿ ಮಾಡಿಕೊಂಡೆ ತಿನ್ನೋಣ ಅಂದ್ಬಿಟ್ಟು. ನೆಕ್ಸ್ಟು ನಾನು ಇನ್ನೇನು ವ್ಲಾಗ್ ಮುಂದಕ್ಕೇನು ಕಂಟಿನ್ಯೂ ಮಾಡಲಿಲ್ಲ. ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡು ನಾನೇನು ಕಂಟಿನ್ಯೂ ಮಾಡಲಿಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.